ಗಾಳಿ ಆಂಜನೇಯ ದೇಗುಲ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಲಾಗಿದೆ. ಸರ್ಕಾರ ಈ ಬಗ್ಗೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಸಿಬ್ಬಂದಿಯನ್ನೂ ಕೂಡ ಮುಜರಾಯಿ ಇಲಾಖೆ ನಿಯೋಜನೆ ಮಾಡಿದೆ. ಈಗಾಗಲೇ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಅನ್ನ ಸೀಸ್ ಮಾಡಲಾಗಿದೆ. ಹೊಸದಾಗಿ ಮುಜರಾಯಿ ಇಲಾಖೆಯ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಓಪನ್ ಮಾಡಲಾಗಿದೆ. ಇನ್ನು ಸೋಮವಾರ ದೇಗುಲದ ಉಳಿದ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಲಾಗುತ್ತೆ. ಇದೀಗ ಜಟಾಪಟಿಗೆ ಕಾರಣವಾಗಿದೆ. ಮುಜರಾಯಿ ಇಲಾಖೆ ವಿರುದ್ಧ ಭಕ್ತರು ಮತ್ತೆ ಟ್ರಸ್ಟ್ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ದೇವಸ್ಥಾನದ ಮುಂದೆ ಈಗ ಭಕ್ತರು ಮತ್ತೆ ಟ್ರಸ್ಟ್ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೇಗುಲದ ಮುಂಭಾಗದಲ್ಲಿ ಹನುಮಾನ್ ಚಾಲೀಸವನ್ನ ಭಕ್ತರು ಪಠನೆ ಮಾಡ್ತಾ ಇದ್ದಾರೆ. ಈ ನಿರ್ಧಾರವನ್ನ ವಾಪಸ್ ತಗೊಳ್ಬೇಕು, ನಿರ್ಧಾರ ಸರಿಯಿಲ್ಲ ಅಂತೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಕಾರ್ಯನಿರ್ವಹಣೆಯನ್ನ ಸರ್ಕಾರಿ ಸಿಬ್ಬಂದಿ ಆರಂಭ ಮಾಡಿದ್ದಾರೆ. ಮುಜರಾಯಿ ಇಲಾಖೆ ಸಿಬ್ಬಂದಿ ವರ್ಗದಿಂದ ಕಾರ್ಯ ಆರಂಭವಾಗಿದೆ. ಟಿಕೆಟ್ ಕೌಂಟರ್ ಬಳಿ ಕೂತು ಟಿಕೆಟ್ ಅನ್ನ ಸಿಬ್ಬಂದಿ ವಿತರಣೆ ಮಾಡ್ತಾ ಇದ್ದಾರೆ. ವಿರೋಧದ ನಡುವೆಯೂ ಅಧಿಕಾರಿ ಮತ್ತೆ ಸಿಬ್ಬಂದಿಯನ್ನ ಮುಜರಾಯಿ ಇಲಾಖೆ ನೇಮಿಸಿದೆ, ಸರ್ಕಾರ ನೇಮಿಸಿದೆ. ಇದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವ ವರ್ಷನೂ ಇಲ್ಲ. ಇದು ನಮ್ಮ ತಾತನ ಕಾಲದಿಂದನೂ ನಾವು ಬ್ಯಾಂಟ್ರಾಯಪುರದ ಗ್ರಾಮಸ್ಥರು ಸ್ಥಳೀಯರು ನಾನು ಹುಟ್ಟಾಗಿಂದನೂ ನೋಡ್ಕೊಂಬರ್ತಾ ಇದ್ದೀವಿ. ಯಾವತ್ತೂ ಈ ಸುದ್ದಿ ಬಂದಿದ್ದೇ ಅಲ್ಲ. ಈಗ ಏಕಾಏಕಿ ಇವಾಗನೇ ಬಂದಿರೋದು. ಇದು ಅದಕ್ಕೆ ನಮಗೆಲ್ಲ ದಿಗ್ಭ್ರಮೆ ಆಗಿರೋದು. ನಿನ್ನೆ ರಾತ್ರಿಯಿಂದ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಚರ್ಚೆ ಮಾಡಿ ಮೀಟಿಂಗ್ಗಳು ಕರೆಸಿ ಇವತ್ತು ಸಹ ಎಲ್ಲ ದೇವಸ್ಥಾನದ ಹತ್ರ ಬಂದು ಕುಂತಿದ್ದೀವಿ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಮುಜರಾಯಿ ಇಲಾಖೆಗಾಗಲಿ ಸರ್ಕಾರದ ಹೊತ್ತಿಗಾಗಲಿ ನಾವು ಕೊಡಲಿಕ್ಕೆ ಇಷ್ಟನೂ ಪಡಲ್ಲ, ಕೊಡೋದು ಇಲ್ಲ ಬಿಡಿ. ಇದಕ್ಕೆ ಈ ಹೋರಾಟ ಬೇಕಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೂ ನಾವು ಸಿದ್ಧ ಇದ್ದೀವಿ. ದಯಮಾಡಿ ಈ ನಿಮ್ಮ ಟಿವಿ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರನ ಮುಜರಾಯಿ ಇಲಾಖೆನ ದಯಮಾಡಿ ನಮಗೆ ತೊಂದರೆ ಕೊಡಬೇಡಿ. ನಾವು ಈ ತಾತನ ಕಾಲದಿಂದ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಮುಂದಕ್ಕೂ ಸಹ ನಾವು ಈ ಥರ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಇದು ನಡೆದಿರೋ ನಡವಳಿಕೆ ಸರಿಗಿಲ್ಲ. ನಮಗೆ ಯಾವುದೇ ನೋಟಿಸ್ ಕೊಡಲಿಲ್ಲ. ಯಾರೋ ಕೆಲವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಮೇಯ್ನ್ ಹಳಬರು, ನಾವು ಭಾಳ ಪುರಾತನ ಇದ್ದವರು, ನಮಗೆ ಈ ವಿಷಯ ಗೊತ್ತಾಗಲಿಲ್ಲ. ಇವರು ಬಂದು ಸೀಲ್ ಮಾಡೋಕ್ಕೆ ಬಂದಾಗೆ ನಮಗೆ ಗೊತ್ತಾಗಿದ್ದು. ಆಮೇಲೆ ಪೇಪರಲ್ಲೆಲ್ಲ ನೋಡಿದ್ವಿ, ಏನೇನೋ ವಿಷಯ ಬಂತು. ಅದರಲ್ಲಿ ಸ್ವಲ್ಪ ನಿಜ ಇರ್ಬೋದು, ಸ್ವಲ್ಪ ಸುಳ್ಳು ಇದೆ. ಯಾಕೆಂದರೆ ಇದ್ರ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗ ಆ ತೀರ್ಮಾನ ಆಗೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ನಾವು ಒಂದು ಗುಂಪು ಹಾಕಿದ್ದೀವಿ, 2 ಗುಂಪು ಪಬ್ಲಿಕ್ಕು ಹಾಕಿದ್ದಾರೆ. ಸೊ ಅದನ್ನು ಕೋರ್ಟಲ್ಲಿ ಕೇಸ್ ಇದೆ. ಸೊ ಅದು ತೀರ್ಮಾನ ಆಗೋವರೆಗೂ ಏನಿಲ್ಲ. ನಾವು ಈಗ ಸ್ಟೇ ಮೇಲೆ ನಾವು ಹೈಕೋರ್ಟಲ್ಲಿ ನಾಳೆ ಸ್ಟೇ ಕ್ಯಾನ್ಸಲ್ ಮಾಡಲಿಕ್ಕೆ ಅರ್ಜಿ ಹಾಕ್ತಾಯಿದ್ದೀವಿ. ನಾವು ಸ್ಟೇ ಕೇಳಿದ್ದೀವಿ. ಯಾಕೆಂದರೆ ಪುರಾತನ ದೇವಸ್ಥಾನ ಇದು ಏನು ವ್ಯವಹಾರ ಆದರೂ ಎನ್ಕ್ವೈರಿ ನಡೀಲಿ, ಕ್ರಮ ತಗೊಳ್ಳಿ. ಬಟ್ ಎಲ್ಲರನ್ನೂ ಕಳ್ಳರು ಅಂತ ಹೇಳಲಿಕ್ಕಾಗಲ್ಲ. ಸೊ ಡಿಪಾರ್ಟ್ಮೆಂಟ್ ಇಟ್ ವಿಲ್ ಟೇಕ್ ಇಟ್ ಓನ್ ಕೋರ್ಸ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಹುಂಡಿ ಎಣಿಕೆ ಕಾರ್ಯದಲ್ಲಿ ಹಣವನ್ನ ಕದ್ದಿದ್ದಾರೆ ಅನ್ನುವಂಥ ವಿಡಿಯೋ ವೈರಲ್ ವಿಷಯ, ಮತ್ತೆ ಇಲ್ಲಿ ಹಣ ದುರ್ಬಳಕೆ ಹಿಂದಿನಿಂದೂ ಆಗ್ತಿದೆ ಅನ್ನೋ ವಿಷಯವಾಗಿ ಈಗ ಮುಜರಾಯಿ ಇಲಾಖೆಗೆ ದೇವಸ್ಥಾನ ಹೋಗಿದೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ಭಕ್ತರು ಮತ್ತೆ ಟ್ರಸ್ಟ್ ಸದಸ್ಯರಿಂದ ಆಕ್ರೋಶ ಯಾವ ತರ ವ್ಯಕ್ತವಾಗ್ತಿದೆ? ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ಏನಾದರೂ ಮನವಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರಾ? ಇದ್ರ ಜೊತೆಯಲ್ಲಿ ಮುಜರಾಯಿ ಇಲಾಖೆಯ ಸಿಬ್ಬಂದಿ ಅಲ್ಲಿ ಆಲ್ರೆಡಿ ಕರ್ತವ್ಯ ನಿರ್ವಹಣೆಯನ್ನ ಆರಂಭ ಮಾಡಿದ್ದಾರೆ. ಅವರಿಗೆ ಯಾವ ತರ ಈಗ ಅಡೆತಡೆಗಳಲ್ಲಿ ಉಂಟಾಗ್ತಾ ಇದೆ? ಖಂಡಿತವಾಗಿಯೂ ಈಗಾಗಲೇ ಏನು ಆರ್ಡರ್ ಆಗಿ 2 ದಿನ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಜರಾಯಿ ಇಲಾಖೆ ಸಿಬ್ಬಂದಿ ಬಂದು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೀವು ಇಲ್ಲಿಗ ನೋಡ್ತಿರಬಹುದು, ಎಲ್ಲ ಪಾಸ್ಬುಕ್ಗಳ ಪರಿಶೀಲನೆ ಇರ್ಬೋದು, ಹಾಗೆಯೇ ಕೌಂಟರ್ಗಳ ಕೌಂಟರಲ್ಲಿ ಕೊಡುವಂತಹ ಚೀಟಿಗಳು ಪರಿಶೀಲನೆ ಎಲ್ಲವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಸೊ ಇಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿ ಇದ್ದಾರೆ, ಅವರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಯಾವೆಲ್ಲ ಪ್ರೊಸೀಜರ್ ಮೂಲಕ ಇವರು ಇದನ್ನ ಸುಪರ್ತಿಗೆ ತೆಗೆದುಕೊಂಡಿದ್ದಾರೆ, ಇನ್ನು ಮುಂದೆ ಯಾವ ರೀತಿ ಇಲ್ಲಿ ಒಂದು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ. ಸರ್, ಇವತ್ತಿಂದ ತಾವು ಇಲ್ಲಿ ಸಿಬ್ಬಂದಿ ಬಂದಿದ್ದಾರೆ, ಎಷ್ಟು ಸಿಬ್ಬಂದಿ ಇಲ್ಲಿ ನಿಯೋಜನೆಗೊಂಡಿದ್ದಾರೆ ಅಂತ? ಈಗಾಗಲೇ ಒಂದು 6 ಜನ ಸಿಬ್ಬಂದಿನ ನಾವು ಇಲ್ಲಿ ನಿಯೋಜಿಸಿಕೊಂಡಿದ್ದೀವಿ. ಇಲಾಖೆಯಿಂದ ಬೇರೆ ಬೇರೆ ದೇವಸ್ಥಾನದ ವತಿಯಿಂದ ಒಂದು 6 ಜನ ನಿಯೋಜಿಸಿಕೊಂಡಿದ್ದೀವಿ.
ಈಗ ಸರ್ಕಾರದ ವಶಕ್ಕೆ ತಗೊಂಡಿದೆ. ನಿನ್ನೆನೇ ಮಧ್ಯಾಹ್ನ ನಾವು ಮಾಜರ್ ಮಾಡಿ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದ ಮುಜರಾಯಿ ಇಲಾಖೆ ವತಿಯಿಂದ ದೇವಸ್ಥಾನ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಈಗ ಏನೆಲ್ಲ ಆರೋಪಗಳು ಇವ್ರ ಮೇಲೆ ಕೇಳಿ ಬಂದಿತ್ತು? ಮೇಡಮ್, ಈಗಾಗಲೇ ತಮಗೆ ಗೊತ್ತಿದೆ ಏನು ಆರೋಪ ಅಂತ. ಹಿಂದೆನೇ ಮಾಧ್ಯಮದಲ್ಲೆಲ್ಲ ಪ್ರಸಾರ ಆಗಿತ್ತು. ಅದರ ಮೇಲೆ ಏನು ಅವ್ಯವಹಾರ ಆಗ್ತಾ ಇತ್ತು ಅಂತ ಅದರ ಮೇಲೆ ಎನ್ಕ್ವೈರಿ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಅದರ ಮೇಲೆ ನಾವು ಸರ್ಕಾರದ ವಶಕ್ಕೆ ತಗೊಂಡಿದ್ದಾರೆ. ಸರ್ಕಾರ ತಗೊಂಡು ನಮ್ಮನ್ನು ಕಾರ್ಯನಿರ್ವಾಹಕ ಅಧಿಕಾರಿಗೆ ನೇಮಿಸಿದ್ದಾರೆ, ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದಾರೆ. ನಿನ್ನೆ ಆಡಳಿತಾಧಿಕಾರಿಗಳು ನಾವು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ನಿನ್ನೆ ಮಧ್ಯಾಹ್ನ ಮಾಜರ್ ಮಾಡಿ ತಗೊಂಡಿದ್ದೀವಿ. ಆವಾಗ ನಮ್ಮ ಇದೆಲ್ಲನೂ ಏನೇನು ದೇವಸ್ಥಾನದ ಒಡವೆಗಳೇನೇನಿದ್ವು ಅವೆಲ್ಲನೂ ಅವ್ರಿಗೆ ಮಾಜರ್ ಮಾಡಿ ಅರ್ಚಕರ ಅವರಿಗೆ ಕೊಟ್ಟಿದ್ದೀವಿ. ದೈನಂದಿನ ಪೂಜೆಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಇವತ್ತು ಈಗಾಗಲೇ ಅಧ್ಯಕ್ಷರಿಗೆ ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಉಳಿದ ಏನು ಚಿನ್ನ ಬೆಳ್ಳಿ ಆಭರಣ ಇದೆ, ಚಿರಾಚರ ಆಸ್ತಿ ಇದೆ, ಅದನ್ನೆಲ್ಲನೂ ದೇವಸ್ಥಾನದ ನಮ್ಮ ಸರ್ಕಾರದ ವಶಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಅಧ್ಯಕ್ಷರು ತಗೊಂಡಿದ್ದಾರೆ. ಅವರು ಕೊಟ್ಟಿದ ತಕ್ಷಣ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ. ಅಂದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಸರ್? ಈಗ ಇವ್ರದ್ದು ಒಂದು ಪ್ರೈಸ್ ಇತ್ತು, ವಿಶೇಷ ಪೂಜೆ, ವಿಶೇಷ ದರ್ಶನ, ಅಭಿಷೇಕದಕ್ಕೆಲ್ಲ ಅದ್ರದ್ದು ಮುಜರಾಯಿ ಇಲಾಖೆ ಅಂಡರ್ ಬರುವಂತಹ ದರ ನಿಗದಿ ಆಗುತ್ತೆ ಅಥವಾ ಏನು? ಅದೇ ಮೇಡಮ್, ಇಲ್ಲಿನ ಭಕ್ತಾದಿಗಳು ಇಲ್ಲಿ ಏನು ಸೇವೆ ನಡೀತಾ ಇದೆಯೋ, ಇಲ್ಲಿ ಏನು ರೂಢಿ ಸಂಪ್ರದಾಯ ಇದೆಯೋ ಅದರ ಪ್ರಕಾರ ನಾವು ನಿಗದಿ ಮಾಡಿ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಆ ಥರ ಒಂದು ಮಾಡ್ತೀವಿ ಮೇಡಮ್. ದರ ನಿಗದಿ ಮಾಡಿ ಮಾಡ್ತೀವಿ. ಇನ್ನು ಮುಂದೆ ಇಲ್ಲಿ ಕೂಡ ಮುಜರಾಯಿ ಇಲಾಖೆಯಿಂದನೇ ಹುಂಡಿ ಎಣಿಕೆ ಕಾರ್ಯ ಆಗುತ್ತೆ? ಹೌದು ಮೇಡಮ್. ಇಲ್ಲ 5 ಹುಂಡಿ ಇದೆ, ಸೀಲ್ ಮಾಡಿದ್ದೀವಿ. 5 ಹುಂಡಿ ಇದೆ, ಸೀಲ್ ಮಾಡಿದ್ದೀವಿ. ಈಗ ಸಿಬ್ಬಂದಿ ಬಂದಂತಹ ಸಂದರ್ಭದಲ್ಲಿ ಅವರು ಕೌಂಟರ್ದು ಎಲ್ಲಾನು ಬಿಟ್ಕೊಟ್ರ ಜಾಗನ ಅಥವಾ ಬಿಟ್ಟಿದ್ದಾರೆ ಮೇಡಮ್. ಏನು ಅಬ್ಜೆಕ್ಷನ್ಸ್ ಏನಿಲ್ಲ, ಬಿಟ್ಕೊಟ್ಟಿದ್ದಾರೆ. ಕೌಂಟರ್ಸ್ ಎಲ್ಲ ನಾವೇ ಓಪನ್ ಮಾಡಿದ್ದೀವಿ. ಬೆಳಗ್ಗೆ ಓಪನ್ ಮಾಡಿ ತಕ್ಷಣಕ್ಕೆ ರಸೀದಿ ಏನಿತ್ತೋ ಇಲ್ಲಿ ದೇವಸ್ಥಾನದಲ್ಲಿ ಅದನ್ನೇ ಯೂಸ್ ಮಾಡಿದ್ದೀವಿ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಇವತ್ತಿನಿಂದ ಒಂದು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದಲೇ 6 ಸಿಬ್ಬಂದಿ ಬಂದು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕೌಂಟರ್ನಲ್ಲಿ. ಹಾಗೆಯೇ ಹುಂಡಿದಿರ್ಬೋದು, ಜೊತೆಗೆ ಏನು ಬೇರೆ ಏನೆಲ್ಲ ಅಕೌಂಟ್ ಸೀಸ್ ಮಾಡಿದ್ದಾರೆ, ಹಾಗೇನೆ ಆಭರಣಗಳನ್ನು ಸೀಸ್ ಮಾಡಿದ್ರು. ಅದು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಅರ್ಚಕರಿಗೆ ವಹಿಸಿರುವಂಥದ್ದು. ಉಳಿದಂಥದ್ದು ಇಲ್ಲಿ ಏನು ಪ್ರಸಾದ ವಿನಿಯೋಗ ಇರಬಹುದು ಅಥವಾ ವಿಶೇಷ ಒಂದು ಪೂಜೆಗಳು ಅಥವಾ ಅರ್ಚನೆಗಳು ಯಾವುದೆಲ್ಲ ಇದೆ ಅವೆಲ್ಲದಕ್ಕೂ ಕೂಡ ಈಗ ಹಿಂದಿನಂತೆ ಯಾವ ರೀತಿ ದರ ಇದೆ ಅದನ್ನೇ ಮುಂದುವರಿಸೋದಾಗಿ ಅಥವಾ ಪರಿಶೀಲನೆ ಮಾಡೋದಾಗಿ ಈಗಾಗಲೇ ಅಧಿಕಾರಿಗಳು ಅಂದರೆ ಇಒ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಏನು ಸೋಮವಾರ ಹೈಕೋರ್ಟ್ನಲ್ಲಿ ಇದಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಲ್ಲಿನ ಹಿಂದೆ ಇದ್ದಂತಹ ಟ್ರಸ್ಟಿಗಳು ಎಲ್ಲರೂ ಕೂಡ. ಸೊ ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಬರುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಅಲ್ಲಿ ಬರುವ ತೀರ್ಪು ಬರುವಂತಹವರೆಗೂ ಕೂಡ ಇಲ್ಲಿ ಅಂದರೆ ಸರ್ಕಾರದಿಂದ ನೇಮಕಗೊಂಡಿರುವಂತಹ ಸಿಬ್ಬಂದಿ ಎಂದಿನಂತೆ ಬಂದು ಇವತ್ತಿನಿಂದ ಕಾರ್ಯವನ್ನ ನಿರ್ವಹಿಸ್ತಿರುವಂತದ್ದು.